ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾರಾಜ್ ವ್ಲಾಗ್ಸ್ ಇನ್ ಕನ್ನಡ. ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾವಿವತ್ತು ನನ್ನ ಮಗನಿಗೆ ಮುಡಿ ತೆಗೆಸುವಂತಹ ಶಾಸ್ತ್ರ ಇತ್ತು, ಹಾಗಾಗಿ ಮನೆ ದೇವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಕಡಬ ಮಂತ್ರ ಮಂಚಿಹಳ್ಳಿ ರುದ್ರೇಶ್ವರ ಸ್ವಾಮಿ ದೇವಸ್ಥಾನ ನಮ್ಮ ಮನೆ ದೇವಸ್ಥಾನನ ರೀಚ್ ಆದ್ವಿ. ಬೆಳಗ್ಗೆ 10 ಗಂಟೆಗೆ ಹೋಗಿದ್ವಿ. ಮುಡಿ ತೆಗಿಯೋರು ಕೂಡ ಬಂದಿರಲಿಲ್ಲ, ಹಾಗೆ ಐನಾರು ಕೂಡ ಇನ್ನೂ ಬಂದಿರಲಿಲ್ಲ. ಐನಾರ ಮನೆ ಹತ್ರ ಹೋಗಿ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಅಂತ ನಮ್ಮ ಮಾವ ಹೋಗಿದ್ರು. ಅಷ್ಟರಲ್ಲಾಲೆ ನನ್ನ ಮಗನಿಗೆ ಸಾಕಾಗಿತ್ತು, ಅಳ್ತಾ ಇದ್ದ. ಅವ್ರ ಅಜ್ಜಿ ಮತ್ತು ಅವರ ಅಪ್ಪ ಇಬ್ಬರು ಸಮಾಧಾನ ಮಾಡ್ತಾಯಿದ್ರು ಎತ್ಕೊಂಡು. ನನ್ನ ಹತ್ರ ನನ್ನ ಮಗ ಬರೋದಿಲ್ಲ ಅಷ್ಟಾಗಿ, ಅವ್ರ ಅಪ್ಪನ ಹತ್ರನೇ ಜಾಸ್ತಿ ಹೋಗ್ತಾನೆ. ಅವನು ತುಂಬ ಖುಷಿಯಾಗಿದ್ದ, ಎಲ್ಲೋ ಆಚೆ ಬಂದಿದ್ದೀವಿ ಅಂತ ಹೇಳಿ. ಐನಾರು ಬಂದರು, ಹಾಗಾಗಿ ನಾವು ಪಲಾರಕ್ಕೆ ಅಂತ ಹೇಳಿ ಹೆಸರು ಕಾಳಿನ ಪಲಾರನ ರೆಡಿ ಮಾಡ್ಕೊಂಬಂದಿದ್ವಿ ಮನೆಯಿಂದನೇ. ಹಾಗೆ ಇಲ್ಲಿ ಮಡ್ಲಕ್ಕಿನ ಕೂಡ ತಂದಿದ್ವಿ. ಮುಡಿ ತೆಗಿಯೋರಿಗೆ ಕೂಡ ಒಂದು ಮಡ್ಲಕ್ಕಿನ ಕೊಡಬೇಕಿತ್ತು. ಅದನ್ನೆಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ತಯಾರಿನ ಮಾಡ್ಕೊಂಡ್ವಿ. ಅವರು ಕೂಡ ಬಂದರು. ಸಿಕ್ಕಾಬಟ್ಟೆ ಟ್ರಿಮ್ಮರ್ನಲ್ಲೇ ತೆಗಿತಾಯಿದ್ರು. ಇವಾಗ ಜಾಸ್ತಿ ಎಲ್ಲರೂ ಅದನ್ನೇ ಯೂಸ್ ಮಾಡ್ತಾ ಇರೋದು, ಸ್ವಲ್ಪ ಸೇಫ್ ಆಗಿರುತ್ತೆ ಅಂತ ಅಷ್ಟೇ. ತುಂಬಾ ಅಳ್ತಾ ಇದ್ದ, ನಮಗೆ ನೋಡೋದಕ್ಕೇ ಆಗ್ತಾ ಇರಲಿಲ್ಲ, ಅಷ್ಟೊಂದು ಕಷ್ಟ ಅನ್ನಿಸ್ತಾ ಇತ್ತು. ಸಿಕ್ಕಾಬಟ್ಟೆ ಅಳ್ತಿದ್ದ, ಉಸಿರು ಕಟ್ಟೋವರೆಗೂ. ಎಷ್ಟು ಸಮಾಧಾನ ಮಾಡಿದ್ರು ಕೂಡ ಆಗಲಿಲ್ಲ. ಫೈನಲಿ ಮಾಡಬೇಕಿತ್ತು, ಆ ಶಾಸ್ತ್ರ ಕೂಡ ಮುಗೀತು. ನೋಡ್ಬೋದು ಎಷ್ಟು ಅಳ್ತಾ ಇದ್ದಾನೆ ಅಂತ. ಅವನು ಅಲ್ಲಿ ಟ್ರಿಮ್ಮರಲ್ಲಿ ತೆಗಿತಾ ಇದ್ದಿದ್ದಕ್ಕೆ ಅಳ್ತಾ ಇರಲಿಲ್ಲ. ಆ ಟ್ರಿಮ್ಮರ್ನ ಸೌಂಡ್ ಕೇಳೋದಕ್ಕೆ ಅವನಿಗೆ ಭಯ ಆಗ್ತಿತ್ತು. ಸ್ವಲ್ಪ ಸೌಂಡ್ ಬರ್ತಾ ಇತ್ತಲ್ಲ, ಅದಕ್ಕೆ ಅಳ್ತಾ ಇದ್ದ. ಮುಡಿ ತೆಗೆದ್ಮೇಲೆ ನೀರನ್ನು ಹಾಕಿಸ್ಕೊಳ್ಬೇಕಲ್ವ, ಅದು ಬಿಸಿನೀರನ್ನು ಕಾಯಿಸ್ಕೊಂಬಂದಿದ್ವಿ ಇಲ್ಲೇ ಹತ್ರದವ್ರ ಮನೆ ಹತ್ರದಿಂದ. ಅದನ್ನು ಕೂಡ ಮುಗಿಸ್ಕೊಂಡು ಮಂಗಳಾರತಿನ ತಗೊಂಡು ಅಲ್ಲಿಂದ ನಾವು ನೆಕ್ಸ್ಟು ಹೊರಟಿದ್ದಂಥ ದೇವಸ್ಥಾನ ಕಡಬನಲ್ಲಿರೋಂಥ ದಂಡಿನ ಮಾರಮ್ಮ ದೇವಸ್ಥಾನ. ನಾವು ಯಾವಾಗಲೇ ಮನೆ ದೇವ್ರ ದೇವಸ್ಥಾನಕ್ಕೆ ಮಂಚಿಹಳ್ಳಿಗೆ ಹೋದ್ರೂ ನಾವು ಬರೋವಾಗ ಈ ದೇವಸ್ಥಾನಕ್ಕೆ ಹೋಗಿನೇ ಬರ್ತೀವಿ. ಈ ದೇವಸ್ಥಾನಕ್ಕೆ ಅಂತ ಹೇಳಿ ಹೂವು ಮತ್ತು ಬಾಳೆಹಣ್ಣು ಏನೇನು ಬೇಕಿತ್ತು ಪೂಜೆಗೆ ಅದನ್ನೆಲ್ಲ ಅಲ್ಲೇ ತಗೊಳ್ತಾ ಇದ್ವಿ. ಇದೇ ಆ ದೇವರು. ಯಾವುದಾದ್ರೂ ನಮ್ಮ ಮನೆಯಲ್ಲಿ ಹಸು ಆಗಲಿ ಕರು ಹಾಕಿದಾಗ ಆ ಹಾಲನ್ನು ಎಳೆಗಂಜಿ ಹಾಲು ಇರುತ್ತಲ್ಲ, ಅದನ್ನು ತೊಗೊಂಡು ಬಂದು ಈ ದೇವಸ್ಥಾನಕ್ಕೆ ಕೊಟ್ಟು ಬರ್ತೀವಿ. ತುಂಬ ಜನ ಈ ರೀತಿ ಮಾಡ್ತಾರೆ. ಈ ದೇವಸ್ಥಾನ ತುಂಬಾ ಫೇಮಸ್ ಆಗಿರೋವಂಥದ್ದು. ದೇವಸ್ಥಾನದ ಎದುರುಗಡೆ ಈ ಒಂದು ನರ್ಸರಿ ಕೂಡ ಇತ್ತು ಇವಾಗ. ಥ್ಯಾಂಕ್ಸ್ ಫಾರ್ ವಾಚಿಂಗ್.